ನಮಸ್ಕಾರ. ಪರ್ಫೆಕ್ಟ್ ರುಚಿ ಚಾನಲ್ಗೆ ಸ್ವಾಗತ. ಕಮ್ಮಿ ಇಂಗ್ರೀಡಿಯೆಂಟ್ಸ್ ತಗೊಂಡು ಈಸಿಯಾಗಿ ಬೋಂಡ ಮಾಡೋದು ಯಾವ ರೀತಿ ಅಂತ ನೋಡೋಣ. ಬೇಕಾಗಿರುವ ಸಾಮಗ್ರಿಗಳು: 1 ಕಪ್ ಕಡಲೆ ಹಿಟ್ಟು, 2 ಮೀಡಿಯಂ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದುದಕ್ಕೆ, ಮತ್ತೆ ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಮತ್ತೆ 2 ಹಸಿಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಚಿಟಿಕೆಯಷ್ಟು ಸೋಡಾ ತಗೊಂಡಿದ್ದೀನಿ, ಮತ್ತೆ ಸ್ವಲ್ಪ ಜೀರಿಗೆ ತಗೊಂಡಿದ್ದೀನಿ. ಮಾಡೋದು ಯಾವ ರೀತಿ ಅಂತ ನೋಡೋಣ. ಮೊದಲಿಗೆ ಒಂದು ಬಟ್ಲು ತಗೊಂಡು ಕಡಲೆ ಹಿಟ್ಟು ಹಾಕೊತಾ ಇದ್ದೀನಿ, ಮತ್ತೆ ಈರುಳ್ಳಿ, ಮತ್ತೆ ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿನಕಾಯಿ ಎಲ್ಲ ಹಾಕೊಳ್ಳೋಣ ಇದಕ್ಕೆ. ಮತ್ತೆ ನೆಕ್ಸ್ಟ್ ಉಪ್ಪು, ಸೋಡಾ, ಜೀರಿಗೆ ಎಲ್ಲ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಕಲಿಸ್ಕೊಳ್ಳೋಣ. ನೋಡಿ, ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಒಂದು 10 ನಿಮಿಷಕ್ಕೆಲ್ಲ ಮಾಡ್ಕೊಂಬಿಡ್ಬೋದು ಈಸಿಯಾಗಿ. ನೋಡಿ, ಜಾಸ್ತಿ ತೆಳ್ಳಗೆ ಕಲಿಸ್ಕೊಂಬಿಡಿ, ನೋಡಿಕೊಂಡು ಕಲಿಸ್ಕೊಳ್ಳಿ. ನೋಡಿ, ಕಲಸಾಗಿದೆ. ಈ ಕನ್ಸಿಸ್ಟೆನ್ಸಿನಲ್ಲಿ ಇರಲಿ ಹಿಟ್ಟು. ಮತ್ತು ಬೇಕಿದ್ರೆ ನೀವು ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ಕೊಬೋದು, ಕ್ರಿಸ್ಪಿ ಆಗಿ ಬರ್ತದೆ. ಇವಾಗ ಸ್ಟವ್ ಮೇಲೆ ಎಣ್ಣೆ ಇಟ್ಟಿದ್ದೀನಿ, ಬೋಂಡ ಹಾಕೊಳ್ಳೋಣ. ನೋಡಿ, ಬಾಳಿನಲ್ಲಿ ಎಣ್ಣೆ ಇಟ್ಟಿದ್ದೀನಿ, ಕಾಯ್ದಿದೆ. ಇವಾಗ ಬೋಂಡ ಹಾಕೊಳ್ಳೋಣ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯ್ದಿರಬೇಕು. ನಿಮ್ಗೆ ಗೊತ್ತಾಗುತ್ತೆ ಎಣ್ಣೆ ಕಾಯ್ದಿದೆಯಾ ಇಲ್ವಾ ಅಂತ. ಬಬಲ್ಸ್ ಬರ್ತಾ ಇರುತ್ತೆ. ಅಂದರೆ ನೀವು ಹಿಟ್ಟು ಕಲಿಸ್ತೀರಲ್ವಾ, ಹಿಟ್ಟು ಕಲಸಿದ ಹಿಂದೆನೇ ಮಾಡಿಬಿಡ್ಬೇಕು. ಸ್ವಲ್ಪ ನೆನೆಯೋಕೆ ಬಿಟ್ಟರೆ 5-10 ನಿಮಿಷ ಈರುಳ್ಳಿನಲ್ಲಿರೋ ನೀರೆಲ್ಲ ಬಿಟ್ಕೊಂಡು ಮೆತ್ತಗಾಗ್ಬಿಡುತ್ತೆ. ಈ ಟೈಪಲ್ಲಿ ಮಾಡಿದ್ರೆ ಕ್ರಿಸ್ಪಿಯಾಗಿ ಬರ್ತದೆ ಬೋಂಡ. ನೋಡಿ, 1 ನಿಮಿಷ ಆಗಿದೆ, ತಿರುಗಿಸ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಬಂದೈತೆ. ಒಂದು 2.5 ನಿಮಿಷದಿಂದ 3 ನಿಮಿಷಕ್ಕೆ ಆಗೋಗ್ಬಿಡುತ್ತೆ. ಗೊತ್ತಾಗುತ್ತೆ ನಿಮಗೆ ಬೋಂಡ ಗೋಲ್ಡನ್ ಬ್ರೌನ್ ಬರಲಿ. ಅಂದರೆ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಜಾಸ್ತಿ ದಪ್ಪೂರಿನಲ್ಲಿ ಬೇಯಿಸ್ಕೊಂಡ್ರೆ ಸ್ವಲ್ಪ ಒಳಗಡೆ ಹಸಿ ಇರುತ್ತೆ. ನೋಡಿ, ಇವಾಗ ಕರೆಕ್ಟಾಗಿ ಆಗಿದೆ. ಒಂದು 2.5 ನಿಮಿಷದಿಂದ 3-3.5 ನಿಮಿಷಕ್ಕೆ ಆಗೋಗಿದೆ. ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ. ಈ ಕಲರ್ ಬಂದರೆ ಕರೆಕ್ಟಾಗಿ ಬೆಂದಿರುತ್ತೆ ಅನ್ಕೊಬೇಕು. ತೆಗಿತಾ ಇದ್ದೀನಿ. ಅಂದರೆ ಮಳೆ ಬರ್ತಾ ಇದ್ರೆ, ನೋಡಿ, ಸಂಜೆ ಟೀ ಜೊತೆ ತಿಂತಾ ಇದ್ರೆ ಚೆನ್ನಾಗಿರುತ್ತೆ. ಇನ್ನೊಂದು ಬ್ಯಾಚ್ ಹಾಕೊತಾ ಇದ್ದೀನಿ ನನಗೆ. ನೀವು ಎಷ್ಟು ಬ್ಯಾಚ್ ಬೇಕಂದ್ರೂ ಹಾಕ್ಕೊಳ್ಳಿ. ನಾನು 2 ಬ್ಯಾಚ್ಗೆ ಮುಗಿತಾ ಇದೆ ನಂದು. ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡಿದ್ರೆ. ನೋಡಿ, ರೆಡಿ ಆಗಿದೆ, ಸರ್ವ್ ಮಾಡಿದ್ದೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಟೀ ಜೊತೆ ತಿಂತಾ ಇದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ. ಒಂದ್ಸಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.